ಒಬ್ಬ ಜ್ಯೋತಿಷಿಗಳಿದ್ರು. ಅವ್ರು ಜ್ಯೋತಿಷ್ಯ ಹೇಳ್ತಿದ್ರು. ಮಗ ಸ್ವಲ್ಪ ಸೈನ್ಸ್ ಸ್ಟೂಡೆಂಟ್. ಅವ್ರ ಅಪ್ಪನ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಆ ಹುಡುಗ ಅವ್ರ ಅಪ್ಪನ ಹತ್ರ ಬಂದ. ಹಿಂಗ ಎರಡು ಕೈ ಮುಟ್ಟಿಗೆ ಹಿಡ್ಕೊಂಡು ಬಂದು ಅವ್ರ ಅಪ್ಪ ಕೇಳ್ದ, ಯಪ್ಪ ಹಿಂಗ ಮುಟ್ಟಿಗೆ ಹಿಡ್ಕೊಂಡು ತೋರ್ಸದ್ ನನ್ನ ಕೈಯೊಳಗೆ ಏನೈತಿ ಹೇಳು. ಅವ್ರಪ್ಪ ಜ್ಯೋತಿಷ ನೋಡಿ ಹೇಳ್ದ, ನಿನ್ ಕೈಯೊಳಗೆ ಗುಬ್ಬಿ ಐತಿ ಅಂದ. ಅವಾಗ ಮತ್ತೆ ಸೆಕೆಂಡ್ ಕ್ವಶನ್, ಅದು ಎಡಗೈಯಾಗೈತೋ ಬಲಗೈಯಾಗೈತಿ ಹೇಳು. ಮತ್ತ ಜ್ಯೋತಿಷ್ಯ ನೋಡಿ ಅವ್ರಪ್ಪ ಹೇಳ್ದ, ಬಲಗೈಯಾಗೈತಿ. ಅದು ಗುಬ್ಬಿ ಹೆಣ್ಣೈತೋ ಗಂಡೈತೋ ಹೇಳು. ಇಲ್ಲಪ್ಪ ಅದು ಗಂಡೈತಿ ಗುಬ್ಬಿ. ಈಗ ಕೊನೆ ಕ್ವಶನ್ ಹೇಳ್ದಿ, ನಿನ್ ಜ್ಯೋತಿಷ್ಯ ನಡೆಸ್ಬೋದು, ಇಲ್ಲ ಅಂದ್ರೆ ಸ್ಟಾಪ್ ಮಾಡ್ಬೇಕು ನೀನು. ಈ ಗುಬ್ಬಿ ಐತಲ್ಲ ಕೈಯಾಗ, ಇದು ಜೀವಂತ ಐತೆ ಏನ್ ಸತ್ತೈತೆ ಹೇಳಂತ. ಅವಾಗ ಅವ್ರ ಅಪ್ಪ ಅಂದ, ಜೀವಂತ ಐತೆ ಅಂತಿನ, ಹೆಚ್ಚಿಗೆ ಸಾಯಿ ಬಿಡಿತಾನ ಕೈಯಾಗ ಐತಿ. ಮತ್ತ ಸತ್ತೈತೆ ಅಂತ ಹೇಳ್ತೀನ, ಕೈ ಬಿಟ್ಟು ತೋರಿಸ್ತಾನ. ಅದಕ್ಕೆ ಅವ್ರ ಅಪ್ಪ ಚಲೋ ಉತ್ತರ ಹೇಳ್ದ, ಆ ಗುಬ್ಬಿ ಸಾಯುವುದು ಬದುಕುದು ಜ್ಯೋತಿಷ್ಯದೊಳಗಿಲ್ಲ, ನಿನ್ನ ಕೈಯಾಗ ಐತಿ ನೋಡೋದು ಅಂತ ಹೇಳ. ಹಂಗ ನಿನ್ನ ಉನ್ನತಿ ನಿನ್ನ ಅವನತಿ ನಿನ್ನ ಕೈಯೊಳಗೆ, ತಾಡೋಲೆಗಳೊಳಗೆ ಇರುವುದಿಲ್ಲ. ಒಬ್ಬ ಓಡಿ ಬಂದು ಜ್ಯೋತಿಷ್ಯ ಕೇಳೋರ ಹತ್ರ ಒಂದೊಂದ್ ಸ್ವಲ್ಪ. ಅವ್ರು ಜ್ಯೋತಿಷ್ಯ ಹೇಳೋರು, ನಿಮ್ಮ ಅಪ್ಪನ ಹೆಸರು ಇದು ಹೌದಲ್ಲ ಅಂದ್ರ, ಹೌದು. ನಿಮ್ಮ ಅವ್ವನ ಹೆಸರು ಇದು ಹೌದಲ್ಲ ಅಂತ, ಹೌದು. ನಿಮ್ಮ ಹೆಣ್ಮಕ್ಳ ಹೆಸರು ಇದು ಹೌದಲ್ಲ, ಹೌದು. ನಿನಗಿಬ್ರು ಮಕ್ಳದಾರಲ್ಲ, ನಿನ್ ಮಕ್ಳ ಹೆಸರು ಇದು ಹೌದಲ್ಲ. ಭಾರಿ ನಿಮಗ್ ಹೆಂಗ್ ಗೊತ್ತಾತ್ರಿ ಇದೆಲ್ಲ ಅಂತ ಹೇಳ. ಆ 7.5 ಬೆನ್ ಹತ್ತಿದ್ದಕ್ಕೆ ಏನ್ ಜಾತಕ ಒಯ್ಬೇಕು, ರೇಷನ್ ಕಾರ್ಡ್ ಒಯ್ಬೇಕು, BPL ಕಾರ್ಡ್ ಒಯ್ಬೇಕು, ಏನು ಗೊತ್ತಾಗಿದ್ದಿಲ್ಲ. ಯಾರ ಕೈಯೊಳಗೆ. ಯುರೋಪ್ ದೇಶದೊಳಗ ಒಂದ್ ಹುಡುಗ ಸಾಲಿಗೊಂಟಿತ್ತು. ಹೋಗುವ ಜ್ಯೋತಿಷಿಗಳು ಆ ಹುಡುಗನ ಕೈ ನೋಡಿದ್ರು. ನೋಡಿ ಆ ಹುಡುಗ ಹೇಳ್ತಾರ, ಈಗ ನಿನ್ನ ಕೈಯಾಗ ಇನ್ನೊಂದು ಗೆರೆ ಇದ್ರ ನೀನು ಸಾಮ್ರಾಟ ಆಗ್ತಿದ್ದೆ. ಒಂದೇ ಶಬ್ದ, ನಿನ್ನ ಕೈಯೊಳಗ ಒಂದು ಗೆರೆ ಇದ್ರ ನೀ ಸಾಮ್ರಾಟ ಆಗ್ತಿದ್ದೆ. ಹುಡುಗ ತಡ ಮಾಡ್ಲಿಲ್ಲ, ಕಂಪಾಸ್ ಬಾಕ್ಸ್ ತೆಗಿತು, ಬ್ಲೇಡ್ ತಗೊಂಡು ಕೈ ಕೊರ್ಕೊಂಡು ಖರ್ಚಿಪ್ಲೆ ರಕ್ತ ಒರೆಸಿ ಜ್ಯೋತಿಷಿಗಳ ಕೈಯಾಗ ಕೊಟ್ಟು, ಈಗ ಹೇಳ್ರಿ ಗುರುಗಳೇ, ಯಾವ ಗೆರೆ ನೀವೆಲ್ಲಿರ್ಬೇಕಂದಿದ್ರಲ್ಲ ಈಗ ಐತಲ್ಲ, ಈಗ ಹೇಳ್ರಿ, ನಾ ಸಾಮ್ರಾಟನಾಗಬಲ್ಲೆನೆ. ಅವಾಗ ಜ್ಯೋತಿಷಿಗಳೊಂದು ಚಲೋ ಮಾತು ಹೇಳ್ತಾರ, ಮಗು ನಿನ್ನಲ್ಲಿ ಎಷ್ಟು ಛಲ ಇತ್ತು ಅಂದ್ರ, ಭವಿಷ್ಯ ಅನ್ನೋದು ಅಂಗೈ ಗೆರೆಗಳಲ್ಲ, ಮುಂಗೈ ಬಲದೊಳಗೆ ಇರ್ತೈತಿ. ಹೋಗು, ನೀ ಸಾಮ್ರಾಟ ಆಗ್ತಿ ಅಂತಂದ್ರ. ಮುಂದೆ ಅಲೆಕ್ಸಾಂಡರ್ ದಿ ಗ್ರೇಟ್ ಅಲೆಕ್ಸಾಂಡರ್ನಾಗಿದ್ದ. ಯಾರ ಉನ್ನತಿ ಯಾರ ಅವನತಿ ಯಾರ ಕೈಯಾಗಿರ್ತಾವ ಹೇಳಿ? ಇದು ಗೊತ್ತಿರಬೇಕಲ್ಲ ನಮಗೆ. ನಮ್ಮ ಉನ್ನತಿ ನಮ್ಮ ಅವನತಿಗಳು ನಮ್ಮ ಕೈಯಾಗಿರ್ತಾವ. ಮನುಷ್ಯ ಯಾರಿಂದ ಸ್ಫೂರ್ತಿ ಪಡೆಯುವುದು? ನಾವ್ ಹೇಳ್ತೀವಿ ಇಲ್ರಿ, ನಮಗ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಿಗೆ ಹೋಗ್ಬೇಕು, ಮನುಷ್ಯ ಬೆಳಿಬೇಕಾದ್ರೆ ಮೋಟಿವೇಶನ್ ಬೇಕು. ಅಲ್ಲ, ಸೂರ್ಯ ಬೆಳಗಕತ್ತಾನಲ್ಲ, ಅವ ಏನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಿಗೆ ಹೋಗ್ಯಾನ? ಪ್ರತಿ ದಿವಸ ವಿದೌಟ್ ಫೇಲ್ ಎವ್ರಿ ಡೇ ಮಾರ್ನಿಂಗ್ ಸನ್ ರೈಸಸ್. ಏನ್ ಯಾರ್ದಾರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಿಗೆ ಹೋಗಿದ್ನೇನು ಸೂರ್ಯ? ಹಿಮಾಲಯ ಇಷ್ಟು ಯಾವ್ದಾದ್ರು ಮೆಡಿಟೇಷನ್ ಕೋರ್ಸ್ ಮಾಡಿ ಬಂದು ಕುಂತೈತೇನು? ಗಾಳಿ ಇಷ್ಟು ಪ್ರತಿನಿತ್ಯ ಓಡ್ತೈತೆಲ್ಲ, ಏನು ಮ್ಯಾರಥಾನಿಗೆ ಹೋಗಿತ್ತಾನೆ ಯಾವಾಗಾದ್ರೂ? ಅದು ಹರಿವ ನದಿ ಕೃಷ್ಣೆ ಘಟಪ್ರಭೆ ತುಂಗೆ ಇಷ್ಟು ಓಡಾಕತ್ತಾರಲ್ಲ, ಏನ್ ಯಾವ್ದಾದ್ರು ಅಥ್ಲೆಟಿಕ್ ಮೀಟಿಗೆ ಹೋಗಿದ್ರನ ಅವ್ರ ಏನಾದ್ರು? ಮತ್ತೆ ಅವ್ರಿಗೆ ಯಾರು ಮೋಟಿವೇಶನ್ ಅಲ್ಲಿ ಕೊಟ್ಟಿದ್ದು? ಯಾರು ಅವರಿಗೆ ಸ್ಫೂರ್ತಿ ಆಗಿತ್ತು? ಈ ಜಗತ್ತಿನಲ್ಲಿ ಯಾರಿಗ್ಯಾರು ಸ್ಫೂರ್ತಿ ಇಲ್ಲ, ಸೆಲ್ಫ್ ಮೋಟಿವೇಟೆಡ್. ಯಾರು ಯಾರನ್ನು ನಿರ್ಮಿಸ್ಲಿಕ್ಕೆ ಆಗೋದಿಲ್ಲ. ನಿನ್ನ ಬಾಳಿನ ಶಿಲ್ಪಿ ನೀನೇ ಆಗಬೇಕಷ್ಟೇ. ಯು ಆರ್ ದ ಮೇಕರ್ ಆಫ್ ಯುವರ್ ಓನ್ ಡೆಸ್ಟಿನಿ. ನಿನ್ನ ಬಾಳಿನ ಶಿಲ್ಪಿ ನೀನಾಗಬೇಕಷ್ಟೆ. ನಿನ್ನ ಉನ್ನತಿಗೆ ನೀನು ಕಾರಣ, ನಿನ್ನ ಅವನತಿಗೂ ನೀನು ಕಾರಣ. ನಿನಗೆ ನೀನೇ ಮಿತ್ರ. ಉನ್ನತಿ ಆಗ್ಬೇಕು, ಅವನತಿ ಆಗ್ತೈತಲ್ಲ ಮನುಷ್ಯಂದು. ಅಲ್ಲಮ ಪ್ರಭುಗಳು ಬಹಳ ದೊಡ್ಡ
ಜ್ಞಾನಿಗಳು ಬಳ್ಳಿಗಾವಿಯಿಂದ ಕಲ್ಯಾಣದಿಂದ ಎಲ್ಲ ನಂತರ ಇಡೀ ನಾಡನ್ನು ಅವರು 3 ಮಾತುಗಳನ್ನು ಹೇಳ್ತಾರೆ. ಈ ಜನ ಲೋಕದ ಜನರ ಜೀವನವನ್ನ ಸಮೀಪದಿಂದ ವೀಕ್ಷಣೆ ಮಾಡಿದ್ರು. ಅವರು ವೀಕ್ಷಣೆ ಮಾಡಿದಂಥ ಅಲ್ಲಮ ಪ್ರಭುಗಳು ಮನುಷ್ಯನ ಅವನತಿ ಯಾಕೆ ಮಾಡಿದ್ರು? ಅವರಿಗೆ 3 ಶಬ್ದಗಳಲ್ಲಿ ಮನುಷ್ಯನ ಅವನತಿಯನ್ನ ಹಿಡಿದಿಟ್ರು. ಅವ್ರು ಯಾಕೆ ಮನುಷ್ಯ ಅವನತಿ ಆಗ್ತಾನ? ಮೂರು ಕಾರಣಗಳಿಂದ ಮನುಷ್ಯ ಅವನತಿ ಆಗ್ತಾನ. ಒಂದನೇದ್ದು ಬಡದಾಡ್ತೈತಂತ. ಒಂದನೇದ್ದು ಬಹಳ ಬಡದಾಡ್ತೈತಿ. ಎದಕ್ಕ? ಹೊಲಕ್ಕ ಮನೆಗೆ ಬಡದಾಡ್ತೈತಿ, ಬಹಳ ಬಡದಾಡ್ತೈತಿ. ಈ ಬಡದಾಡಬಾರ್ದಂತಲ್ಲ, ಬಹಳ ಬಡದಾಡಬಾರ್ದಂತಾರ ಅವ್ರಷ್ಟು. ಈ ಬಡದಾಟಕ್ಕೆ ಅವನತಿ ಐತಿ. ಎರಡನೇದ್ದೇನೈತಲ್ಲ, ಸ್ವಲ್ಪ ತಪ್ಪು ತಿಳ್ಕೊಂಡೈತಿ. ಮೂರನೇದ್ದೇನೈತಲ್ಲ, ಸ್ವಲ್ಪ ಎಕ್ಸ್ಟ್ರಾ ಬಿಲ್ಡಪ್ ಕೊಡ್ತೈತಿ ಅಂತಾರ ಅವ್ರು. ಈಗ ಅನ್ನೋದಿಲ್ಲ, ಅವ ಬಹಳ ಎಕ್ಸ್ಟ್ರಾ ಬಿಲ್ಡಪ್ ಕೊಡ್ತಾನ. ಏನ್ ಅವಶ್ಯಕತೆ ಇರೋದಿಲ್ಲ, ಸುಮ್ಮನೆ ಗಾಗಲ್ ಹಾಕೊಂಡು ಅಡ್ಡಾಡಿರ್ತಾನ ಊರ. ಅವನಿಗೆ ನಂಬರ್ ಇರೋದಿಲ್ಲ, ಏನಿರೋದಿಲ್ಲ. ಅಂದ್ರ ಇರುವುದಕ್ಕಿಂತ ಮನುಷ್ಯ ಜಾಸ್ತಿ ತೋರಿಸ್ಬೇಕಂತ ಆಗಕತ್ತೈತಿ. ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ತಮಂಧ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ತಮಂಧ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ಕಾಮ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ನಿನಗೆ ಗುರಿಯಾಗಿ ಹೋದವರನ್ನು ಕಾಣೆ ಗುಹೇಶ್ವರ. ದೇಶ ಗುರಿಯಾಗಿ ಹೋದವರ ಕಂಡೆ, ಲಯವಾಗಿ ಹೋದವರ ಕಂಡೆ. ದೇಶ ಅಂದ್ರೆ ಸ್ವಲ್ಪ ಸ್ಥಳ ಅಷ್ಟೇ, ಹೊಲ ಮನಿ ಬಡದಾಡ್ತೈತಿಲ್ಲ ಮನುಷ್ಯ. ನನ್ನ ಹೆಸರಲ್ಲೇ ಪಾಣಿ ಮಾಡ್ಕೋಬೇಕು, ಅದು ಪಾಣಿ ಅಂತೈತಿ, ಮಾಡ್ಕೋ, ಯಾರು ಬೇಡ ಅಂತ. ಹಿಂದೆ ನಿಮ್ಮ ಅಪ್ಪನು ಹಿಂಗ ಮಾಡ್ಕೊಂಡಿದ್ದ, ನಿಮ್ಮ ಅಜ್ಜ ಅವನ ಹೆಸರಲ್ಲೇ ಮಾಡ್ಕೊಂಡ. ಈಗ ನೀ ಮಾಡ್ಕೋ, ಮುಂದೆ ನಿನ್ನ ಮಗ ಮಾಡ್ಕೊಂತಾನ, ಮೊಮ್ಮಗ ಮಾಡ್ಕೊಂತಾನ. ಪಾಣ್ಯಾಗ ಅಷ್ಟ ನಿಮ್ಮ ಹೆಸರು ಚೇಂಜ್ ಆಗಿ ಬದಲಾಗ್ತಿರ್ತೈತಿ. ನಾ ಏನು ಬದಲಾಗೋದಿಲ್ಲ ಅಂತ ಭೂಮಿ ತಾಯಿ ಅಂತಿರ್ತಾಳ ಅಷ್ಟ. ಪಾಣ್ಯಾಗ ಬದಲ್ ಮಾಡ್ಕೊಂತ ಹೋಗ್ರಿ. ನಿಮ್ಮಷ್ಟು ಬಾಳ ಮಂದಿ ಬದಲ್ ಮಾಡ್ಕೊಂತ ಹೋಗ್ಯಾರ. ಹಿಂಗ ನಿಮ್ಮನ್ನು ಬದಲು ಮಾಡ್ತೀವಿ ನಾವು. ವಿಟ್ ರಿಮೇನ್ಸ್ ಅನ್ಚೇಂಜ್ಡ್. ನಾವೇನು ಬದಲಾಗೋದಿಲ್ಲ. ಎಷ್ಟು ಮಂದಿ ಬಂದಾವಿಲ್ಲ ಹೋಗ್ಯಾವ. ಆದ್ರೂ ಇವ ಯಜಮಾನ ಮಕ್ಕಳ ಹೆಸರಲ್ಲೇ ಮಾಡಬಾರ್ದನ್ನ ನಾವು. ಅವ ನೀ ಮಾಡಿದ್ರಷ್ಟ ನೀನ್ ಜೋಪಾನ ಮಾಡ್ತೀವಂತ ಅವ್ರು. ಐತೆ ಇಲ್ಲಿದೆ ಎಲ್ಲ ಕಡೆ ಬಡದಾಟ.